ಅರ್ಜುನ್ ಸರ್, ಈಗ ಈ ಸಿನಿಮಾನ ಥಿಯೇಟರ್‌ನಲ್ಲಿ ನೋಡಿದ್ಮೇಲೆ, ಥಿಯೇಟರಿಂದ ಆಚೆ ಹೋಗ್ಬೇಕಾದ್ರೆ ಯಾವ್ದಾದ್ರು 2 ಪಾತ್ರದ ಬಗ್ಗೆ ಜನ ಹಾಂಟ್ ಮಾಡುತ್ತೆ, ಕಾಡುತ್ತೆ ಈ ಪಾತ್ರ ಅಂದ್ರೆ ಯಾವ ಪಾತ್ರ ಆ ಚಿತ್ರದಲ್ಲಿ ಅಂತ? ಯಾರ್ ಪಾತ್ರ? ಇವರಿಬ್ರು ಬಿಟ್ಬಿಡ್ಬೇಕು. ಅದಕ್ಕೆ ಫಸ್ಟೇ ಹೇಳ್ಬಿಟ್ಟೆ ನಾನು. ಇವರಿಬ್ರು ಬಿಟ್ಬಿಡ್ಬೇಕು ನೀವು. ಧ್ರುವ, ಸತ್ಯರಾಜ್, ಪ್ರಕಾಶ್ ರಾಜ್. ಎಲ್ರು. ಇಲ್ಲ, ನಿಜಾನೇ ನಾನು ಹೇಳ್ತಾ ಇದ್ದೀನಿ. ನೀವು ಸಿನಿಮಾ ನೋಡಾದ್ಮೇಲೆ ನೀವು ನಾನು ಹೇಳಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ. ಏನು ಸುಳ್ಳು ಹೇಳ್ಬಿಟ್ನಲ್ಲಪ್ಪ ಅರ್ಜುನ್ ಅವತ್ತು, ಸುಮ್ಮನೆ ಯಾರೋ ಇಂಟರ್ವ್ಯೂ ಸುಳ್ಳು ಹೇಳಿದ್ರಲ್ಲ ಇವರು ಅನ್ಸಲ್ಲ ನಿಮಗೆ. ನೀವು ಹೊರಗಡೆ ಬಂದಾದ್ಮೇಲೆ ಇವರಿಬ್ಬರ ಬಗ್ಗೆ ಇವ್ರನ್ನ ಬಿಟ್ಟು ಹೇಳು ಅಂತಂದ್ರೆ ಗ್ಯಾರಂಟಿ ಧ್ರುವ. ಅರೆ ಅದಾದಮೇಲೆ ಗ್ಯಾರಂಟಿ ನನ್ನ ಕ್ಯಾರೆಕ್ಟರ್ ಕೂಡ ಅನ್ಕೋತೀರ. ಆಮೇಲೆ ಪ್ರಕಾಶ್ ರಾಜ್ ಅವರು. ಪ್ರಕಾಶ್ ರಾಜ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪಾತ್ರಗಳು ಎಷ್ಟೋ ಮಾಡಾಯಿತು. ಸೊ ಅದಕ್ಕಿಂತ ಒಂದು ಚಿಕ್ಕ ಎಲ್ಲೋ ಒಂದು ವಿಭಿನ್ನತೆ ಗ್ಯಾರಂಟಿ ಇದರಲ್ಲಿ ಇರುತ್ತೆ. ಸೊ ಆ್ಯಂಡ್ ಸತ್ಯರಾಜ್ ಅವರು, ಈಗ ಹೇಳ್ಬಿಡ್ತೀನಿ, ಸತ್ಯರಾಜ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಸೊ ಸೊ ಕಣ್ಣು ತೆರೆದು ಬಿಟ್ಟೆ ನಿಮಗೆ.